ವಿಜಯನಗರ ಜಿಲ್ಲೆ ಬೆಚ್ಚಿ ಬೀಳಿಸುವ ಘಟನೆ. ಕೊಟ್ಟೂರು ಪಟ್ಟಣದಲ್ಲಿ ಮಗನಿಂದಲೇ ತಂದೆ ತಾಯಿ ಹಾಗೂ ಸಹೋದರಿಯ ಭೀಕರ ಹತ್ಯೆ ನಡೆದಿದೆ. ಆರೋಪಿ ಅಕ್ಷಯ್ ಕುಮಾರ್ ಜನವರಿ 27ರಂದು ತಂದೆ ತಾಯಿ ಹಾಗೂ ಸಹೋದರಿಯನ್ನು ಕೊಲೆಗೈದು ಬಳಿಕ ಬೆಂಗಳೂರು ಕಡೆ ಪರಾರಿಯಾಗಿದ್ದಾನೆ. ನಂತರ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಗೆ ತೆರಳಿ ಕುಟುಂಬದವರು ಕಾಣೆಯಾಗಿದ್ದಾರೆ ಎಂದು ಮಿಸ್ಸಿಂಗ್ ದೂರು ನೀಡಲು ಯತ್ನಿಸಿದ್ದಾನೆ. ಆದರೆ ಆರೋಪಿಯ ವರ್ತನೆ ಹಾಗೂ ನಡವಳಿಕೆಯಿಂದ ಅನುಮಾನಗೊಂಡ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ನಾನೇ ತಂದೆ ತಾಯಿ ಹಾಗೂ ಸಹೋದರಿಯನ್ನು ಕೊಲೆ ಮಾಡಿದ್ದೇನೆ ಎಂದು ಆರೋಪಿ ಸತ್ಯ ಕಕ್ಕಿದ್ದಾನೆ. ಸುದ್ದಿ ತಿಳಿಯುತ್ತಿದ್ದಂತೆ ಕೊಟ್ಟೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರಕರಣ ಸಂಬಂಧ ಮುಂದಿನ ತನಿಖೆ ಮುಂದುವರೆದಿದೆ. ಅವರು ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಕ್ಕನ ಮಗಳು. ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಅವನಿಗೆ ನಮ್ಮ ಅಕ್ಕ ಫೋನ್ ಮಾಡಿದ್ವಿ ಫಸ್ಟ್. ಆಮೇಲೆ ನಮ್ಮ ಅಕ್ಕ ಫೋನ್ ಎತ್ತಲಿಲ್ಲ. ಅವರು ನಮ್ಮ ಮಗಗೆ ಮಾಡಿದ್ವಿ. ಇಲ್ಲ ಅಮ್ಮ, ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ ಅವನು. ಜಯದೇವ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ. ನೀನು ಹೋಗ್ಬೇಕಿಲ್ಲ ಅಂತ ಅಂದ್ವಿ. ಇಲ್ಲ, ಟೈರ್ ಬಂದಿದ್ದಾವೆ, ಸ್ಕೂಲ್ ನಾವು ಬಸ್ಸಿನ ಟೈರ್ ಇದಾವೆ, ಕೊಟ್ಟು ಹೋಗ್ತೀನಮ್ಮ ಬೆಳಿಗ್ಗೆ ಅಂತ ಹೇಳಿದ. ಮತ್ತೆ ನಾವು ಅವನಿಗೆ ಫೋನ್ ಮಾಡಿದ್ವಿ. ಇಲ್ಲಮ್ಮ, ಇವತ್ತು ಹೋಗೋಕ್ಕಾಗಲಿಲ್ಲ, ಬೆಳಿಗ್ಗೆ ಹೋಗ್ತೀವಿ ಅಂತ. ನಿನ್ನೆ ಬೆಳಿಗ್ಗೆ ಹೋಗಿದ್ದೆ ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಜಯದೇವ ಹಾಸ್ಪಿಟ್ಲಲ್ಲೇ ಚೆಕ್ ಮಾಡ್ತಿದ್ವಮ್ಮ. ಎಲ್ಲ CC ಕ್ಯಾಮ್ರಾದಲ್ಲೆಲ್ಲ ನೋಡಿದ್ವಿ, ಬಂದಿಲ್ಲ ಅಪ್ಪಾಜಿ ಅವರು. ಅದಕ್ಕೆ ನಾನು ಕಂಪ್ಲೇಂಟ್ ಕೊಡ್ಬೇಕಂತಿದ್ದೀನಿ. ಅಪ್ಪಾಜಿ ಅವ್ರು ಐತೆ ನಮ್ಮಲ್ಲಿ. ಇಲ್ಲ ಅಪ್ಪಾಜಿ ತಿಪ್ಪೇಹಳ್ಳಿಗೆ ಐತೆ, ಪಾಪಂದೇನೋ ಸ್ಕೂಲಿಂದ ಬರ್ಸ್ಕೊಂಬರಕ್ಕಂತ ಹೇಳಿ. ಅಷ್ಟು ಬಿಟ್ಟರೆ ಮತ್ತೆ ಏನೂ ಗೊತ್ತಿಲ್ಲ. ನಮ್ಮ ಅದೇ ಕಂಪ್ಲೇಂಟ್ ಕೊಡ್ತೀವಮ್ಮ, ಇನ್ನೂ ಅವಾಗ ಹೇಳ್ತಾರೆ ಇವಾಗ ಹೇಳ್ತಾರೆ ಅಂತ ಅಷ್ಟೇ ಮಾತಾಡ್ದ. ಅವ್ರ ಐಗಳಿಗೆಲ್ಲ ಹೇಳಿದ್ದೆ ಫೋನ್ ಮಾಡಿ, ಹಿಂಗೆ ಅಪ್ಪಾಜಿ ಅಮ್ಮ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅವ್ರು ಕಾಣಿಸ್ತಾ ಇಲ್ಲಯ್ಯ ಅಂತ. ಅವ್ರಿಗೂ ಇಬ್ರಿಗೆ ಐಗಳಿಗೂ ಹೇಳಿದ್ದೆ, ಅವ್ರ ಅಪ್ಪಾಜಿಗೂ ಹೇಳಿದ್ದೆ. ಆಮೇಲೆ ಕೇಳಿದ್ರೆ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಅವ್ನು ಲಾಸ್ಟ್ ನೆನ್ನೆ ರಾತ್ರಿನೇ ಲಾಸ್ಟ್ ಮತ್ತೇನು ಹೇಳಿ. ಇಲ್ಲ, ಚೆನ್ನಾಗಿದ್ರು. ನಮಗೇನು ಸಮಸ್ಯೆ ಏನೂ ಗೊತ್ತಿಲ್ಲ. ಅವರು ಟೈರಂಗರು. ಫಸ್ಟ್ ಸೋಮೇಹಳ್ಳಿಯಲ್ಲಿ ಹಾಕಿದ್ರು. ಸೋಮೇಹಳ್ಳಿ, ಸಂಡೂರ್ ಹತ್ರ ಸೋಮೇಹಳ್ಳಿ ಅಲ್ಲಿ ಹಾಕಿದ್ರು. ಆಮೇಲೆ ಮತ್ತೆ ಜಗಳೂರಿಗೆ ಬಂದ್ರು. ಚಿತ್ರದುರ್ಗದಲ್ಲಿ ಫಸ್ಟ್ ಮಾಡಿದ್ರು ನಮ್ಮ ಮಾವ. ಆಮೇಲೆ ಜಗಳೂರಿಗೆ ಬಂದು ಅಲ್ಲಿ ಟೈರಂಗಿನೂ ಮನೆನೂ ಕಟ್ಟಿದ್ರು. ಒಂದು ಕೋಟದ ಮೇಲೆ ಮನೆ ಕಟ್ಟಿದ್ರು. ಅಲ್ಲಿ ಲಾಸ್ ಆಯ್ತು ಅಂದ್ಬಿಟ್ಟು ಇಲ್ಲಿ ಹಾಕಿದ್ರು ಕೊಟ್ಟೂರಲ್ಲಿ ಬಂದು. ಈಗ ಮೊನ್ನೆ ಇಲ್ಲಿ ಬಂದು 2 ವರ್ಷ ಆದ್ಮೇಲೆ ಮಾರಿದ್ರು ಅದನ್ನ. ಬೇರೆ ಕೊಟ್ಟೆ, ಅದು ನಮಗೆ ಗೊತ್ತಿಲ್ಲ ಮಾರಿರೋದು. ಮಾರಿ ಒಂದು ಸ್ವಲ್ಪ ದಿವಸಕ್ಕೆ ಗೊತ್ತಾಯ್ತು. ಇಲ್ಲಿ ಬಂದ್ರು, ಇಲ್ಲಿ ಚೆನ್ನಾಗೇ ಇದ್ರು. ನಮ್ಮ ಅಕ್ಕ ಅವತ್ತು ಮಂಗಳವಾರ ಮಧ್ಯಾಹ್ನ ಮಾತಾಡಿದ್ರು. ಹಿಂಗೆ ಅಣ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಮ್ಮ, ಜಯದೇವ ಆಸ್ಪತ್ರೆಗೆ ಹೇಳಿದ್ದಾರೆ ಹಿಂಗೆ ಡಾಕ್ಟ್ರು, ಅಲ್ಲಿಗೆ ಬರ್ಕೊಟ್ಟಿದ್ದಾರೆ ಅಂತ. ನಾವು ಹೌದೇನಮ್ಮ ಅಂತಂದ್ರೆ ಅದೇ ಲಾಸ್ಟ್ ಮಾತಾಡಿದ್ದು. ಮತ್ತೆ ನಮ್ಮ ಅಕ್ಕನ ಹತ್ರ 4 ದಿವಸ. ಇಲ್ಲ ಇಲ್ಲ, ಏನು ಹೇಳಿಲ್ಲ ಅಕ್ಕ. ಅದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಮಾಮೂನ್ ಅಂತ ಹೇಳಿದ್ರು. ಇಲ್ಲ, ಏನು ಸಮಸ್ಯೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಚೆನ್ನಾಗೇ ಇದ್ರು, ಚೆನ್ನಾಗೇ ಇದ್ದ ಅವನು. ಅವ್ನು ಸೆಕೆಂಡ್ ಇಯರ್ ಓದಿದ್ದ. ಮನೆ ಕಡೆ ಬಿಸ್ನೆಸ್ ನೋಡ್ಕೊಂತಿದ್ದ, ಅಂಗಡಿ. ನೋಡ್ತಿದ್ದ, ಚೆನ್ನಾಗೇ ಇದ್ರು. ಇಲ್ಲ ಇಲ್ಲ, ಮದುವೆ ಏನೂ ಮಾಡಿರ್ಲಿಲ್ಲ. ಇಲ್ಲ, ಫಸ್ಟ್ ಇಯರ್ ಅವಳು ಇಲ್ಲೇ ಹೋಗ್ತಿದ್ದಾಳೆ ಕೊಟ್ಟೂರಲ್ಲಿ, ಕಾಲೇಜಿಗೆ ಹೋಗ್ತಿದ್ದಾಳೆ. ಇಲ್ಲ, ಏನೂ ಇಲ್ಲ. ಸೆಕೆಂಡ್ ಇಯರ್ ಮುಗಿಸಿ ಮನೆ ಕಡೆ ಬಿಸ್ನೆಸ್ ನೋಡ್ಕೊಂತಿದ್ದ. ಇಲ್ಲಿ ಏನು ನಮಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಅವರು ಜಾಸ್ತಿ ನಮ್ಮೂರಿಗೆ ಬರ್ತಿರ್ಲಿಲ್ಲ, ಹಬ್ಬಕ್ಕಷ್ಟೇ ಬರ್ತಾ ಇದ್ರು. ಮೊನ್ನೆ ಈಗ ಒಂದು 15 ದಿವಸದಲ್ಲಿ ಬಂದಿದ್ರು, ಅಮ್ಮ ಮಗ ಇದ್ರು. ಇಲ್ಲ, ಏನೂ ಆಗಿಲ್ಲ. ಇಲ್ಲ, ನಮ್ಮ ಅಕ್ಕನೂ ಏನು ಹೇಳಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಷ್ಟೇ ಹೇಳಿದ್ರು. ಬರ್ತಾ ಇದ್ರು ಅವರು. ಬರ್ತಿದ್ರು, ನಮ್ಮ ಮನೆಗೆ ಬರ್ತಿದ್ರು. ಅವರು ನಮ್ಮ ಮನೆಗೆ ಬರ್ತಿದ್ರು, ನಾವು ಇವ್ರ ಮನೆಗೆ ಬರ್ತಾ ಇದ್ವಿ. ಚೆನ್ನಾಗಿತ್ತು, ಚೆನ್ನಾಗಿದ್ದು. ಏನು ಅವ್ರು 2 ವರ್ಷ ಆಯ್ತು. ಬಾಡಿಗೆ ಮನೆ ಇದೆ. ನಮಗೆ ಬೆಳಗ್ಗೆ ಗೊತ್ತಾಯ್ತು. ಅದೇ ಅವನಿಗೆ ಮಾಡಿದ್ವಾ, ಅವನು ಎತ್ತಿಲ್ಲ ಫೋನು. ನಮ್ಮ ಅಕ್ಕ ಮಗಳು ಒಬ್ರು ಇದ್ದಾರೆ ಇಲ್ಲಿ, ನಮ್ಮ ಮನೆಯವರು ಮಾವನ ಮಗ ಬಂದ್ರು ನೋಡಕ್ಕೆ.
ರಾತ್ರಿನೇ ಹೊರಟಿದ್ರು ಅವರು, ಬೆಳಗ್ಗೆಗೆ ಹೋಗೋಣ ಅಂತೇಳಿ ಬೆಳಗ್ಗೆ ಬಂದು ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಹಿಂಗಾಗಿತ್ತು ಅಂತ. ಏನು ಗೊತ್ತಿಲ್ಲ ಸರ್, ನಾವಿನ್ನು ಏನು ಹೋಗಿಲ್ಲ, ನಮ್ಮನ್ನ ಒಳಗೆ ಬಿಟ್ಟಿಲ್ಲ ಅವರು. ಇದೇವಂತ ಹೇಳಿದ್ರು ಅಷ್ಟೇ. ನಮ್ಮ ಮನೆಯವರೆಲ್ಲ ಹೋಗಿ ನೋಡಿದ್ದಾರೆ. 3 ಜನನು ಕೊಲೆ ಮನೇಲಿ ಇದಾವೆ ಅಂತ ಹೇಳಿದ್ರು. ನಾವು ನೋಡಿಲ್ಲ, ಊಟ ಹಾಕಿದ್ದಾರೆ ಅಂತ ಹೇಳಿದ್ರು, ಅದು ಹೆಣನೂ ನೋಡಿಲ್ಲ ನಾವು. ಒಳಗ್ ಬಿಟ್ಟಿಲ್ಲ ನಮಗೆ ಪೊಲೀಸ್. ಏನು ಅದು ಏನ್ ಸಮಸ್ಯೆ ನಮಗೆ ಗೊತ್ತೇ ಇಲ್ಲ. ಹೋಗಿಲ್ಲ ಅಂತ. ಇಲ್ಲ, ಬಾಡಿ ನೋಡಿಲ್ಲ, ಕಿಟಕಿ ಹತ್ರ ನೋಡಿದಾರೆ ಅಷ್ಟೇ. ಏನೋ ಸ್ಮೆಲ್ ಬರ್ತಿತ್ತಂತೆ, ಆದ್ರೂ ಅವರು ನೋಡಿಲ್ಲ. ಏನು ಕಾಣಿಸಿಲ್ಲ. ಏನು ಎಲ್ಲ ನೆಲ ಟೈಲ್ಸ್ ಎಲ್ಲ ತೆಗೆದಿತ್ತಂತೆ, ತೆಗೆದು ಉಣಿದಾರೆ ಅಂತ ಮಾತಾಡ್ತಿದ್ದಾರೆ ಅಷ್ಟೇ, ನೋಡಿಲ್ಲ. ಇಲ್ಲ, ಏನು ದ್ವೇಷ ಇಲ್ಲ, ಚೆನ್ನಾಗೇ ಇದ್ರು. ಚೆನ್ನಾಗಿದ್ರು, ನಮ್ಗೆ ಏನು ವಿಷಯನೂ ಗೊತ್ತಿಲ್ಲ, ಚೆನ್ನಾಗೇ ಇದ್ರು. ವಾಣಿ ಅವ್ರ ತಂಗಿ.